ನಮಸ್ಕಾರ ಎಲ್ರಿಗೂ. ಐಫೋನ್ 12 ಬಂದಿತ್ತು. OS ಅಪ್ಡೇಟ್ ಮಾಡಿದ್ರಂತೆ. ಅಪ್ಡೇಟ್ ಮಾಡಾದ್ಮೇಲೆ ಟಚ್ ವರ್ಕ್ ಆಗ್ತಾ ಇಲ್ಲ ಅಂತ ತೊಗೊಂಡಿದ್ದಾರೆ. ಟಚ್ಚೇ ವರ್ಕ್ ಆಗ್ತಾ ಇಲ್ಲ, ಇಲ್ಲೆಲ್ಲ ವರ್ಕ್ ಆಗ್ತದೆ, ಎಷ್ಟು ಪಾರ್ಟ್ ವರ್ಕ್ ಆಗ್ತಾ ಇಲ್ವಂತೆ. ಸೊ ಸಾಫ್ಟ್ವೇರ್ ಇಶ್ಯೂ ಇರ್ಬೋದು ಅಂತ ಕಸ್ಟಮರ್ ಅಂದರು. ಇಲ್ಲ ಸರ್, ಒಂದ್ಸತಿ ಡಿಸ್ಪ್ಲೇ ತೆಗೆದ್ಬಿಟ್ಟು ನೋಡೋಣ ಅಂತ ಹೇಳಿದೆ. ಸೊ ಡಿಸ್ಪ್ಲೇ ತೆಗ್ದು ಬೇರೆ ಡಿಸ್ಪ್ಲೇ ಹಾಕಿ ತೋರಿಸ್ತೀನಿ ಇವಾಗ. ಇದು ಇನ್ನೊಂದು ಹೊಸ ಡಿಸ್ಪ್ಲೇ. ಬೇರೆ ಡಿಸ್ಪ್ಲೇ ಹಾಕಿದ್ದೀರಿ. ಟರ್ನ್ ಆನ್ ಮಾಡೋಣ, ಒಂದು ಸೆಕೆಂಡ್. ಆನ್ ಆಗಿದೆ. ಡಿಸ್ಪ್ಲೇ ವರ್ಕ್ ಆಗುತ್ತೆ ಅಂತ ನೋಡೋಣ. ಆಮೇಲೆ ಬ್ಯಾಟ್ರಿ ಡ್ರೈನ್ ಆಗ್ತಿದೆ ಅಂತೆ ತುಂಬ ಜನದ್ದು. ಸೊ 26 ಅಪ್ಡೇಟ್ ಮಾಡೋದು ಒಳ್ಳೇದಲ್ಲ. ಈಗ 21 ಬರ್ತಾ ಇರೋದು, ಬೀಟಾ ವರ್ಷನ್ ಬರ್ತಾ ಇದೆ. ಒಂದು 14 Pro ಬಂದಿತ್ತು, ಅದು ಬಂದು ಇದು ರಿಕವರಿ ಮೋಡ್ಗೆ ಹೋಗಿತ್ತು. ಸೊ ಬೀಟಾ ವರ್ಷನ್ನು ಹಾಕ್ಬೇಡಿ. ನೋಡಿ, ನಿಮಗೆ ಈಗ ತೋರಿಸ್ತಾ ಇದ್ದೀನಿ. ಟಚ್ಚಲ್ಲೆಲ್ಲ ವರ್ಕ್ ಆಗ್ತಾ ಇರಲಿಲ್ಲ, ವರ್ಕ್ ಆಗ್ತಾ ಇದೆ ಇವಾಗ. ಓಕೆ, ಸೊ ಡಿಸ್ಪ್ಲೇನೇ ಹೋಗಿದೆ. ಇದು ಅಪ್ಡೇಟ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.